ನಾನು ಬರೀ ಫೇಸ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ಆರೆಂಜ್ ಪೀಲ್ನ ನಾನು ಎಲ್ಲ ಅಪ್ಪರ್ ಡೈರೆಕ್ಷನಲ್ಲೇ ಮಾಡ್ಕೊಬೇಕು. ಫುಲ್ ಫೇಸು ಅಪ್ಲೈ ಮಾಡಿ. ಐ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬುಜ್ಜಿ ಕನ್ನಡತಿ. ಹೋಮ್ ಮೇಡ್ ಫೇಶಿಯಲ್ ಇರುವ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಮಾಡಿ ಸಲೂನ್ಗೆ ಹೋಗಕ್ಕೆ ಟೈಮ್ ಇರಲ್ಲ ಅಂಥವ್ರು ಬಂದು ಮಾಡ್ಕೊಬೋದು. ಸಲೂನಲ್ಲೂ 5 ಇಂಗ್ರೀಡಿಯೆಂಟ್ಸೇ, ಮನೇಲೂ ಮಾಡ್ಕೊಳೋದು 5 ಇಂಗ್ರೀಡಿಯೆಂಟ್ಸೇ. ಆದರೆ ಬೆಸ್ಟ್ ರಿಸಲ್ಟ್ ಇದೆ, ನೋಡಿ ಮಾಡ್ಕೊಳ್ಳಿ. ನಾನು ತೋರಿಸ್ತೀನಿ. ಫಸ್ಟು ಕ್ಲೆನ್ಸಿಂಗ್ ಬದಲು ನಾವು ಮಿಲ್ಕ್ ತೊಗೊಂಡು ಫೇಸ್ ಫುಲ್ಲು ಕ್ಲೆನ್ಸಿಂಗ್ ಮಾಡ್ಕೊತಾ ಇರಿ. ಕ್ಲೆನ್ಸಿಂಗ್ ಏನಕ್ಕೆ ಮಾಡೋದು ಅಂದರೆ ಡೆಡ್ ಸ್ಕಿನ್ನು ಮತ್ತು ಔಟ್ಸೈಡ್ ಹೋಗಿರೋ ಡೆಸ್ಟು ಇವೆಲ್ಲ ಕ್ಲೀನ್ ಆಗಲಿ ಅಂತ ನಾವು ಕ್ಲೆನ್ಸಿಂಗ್ ಮಾಡ್ಕೊಳೋದು. ಕ್ಲೆನ್ಸಿಂಗು ಅಷ್ಟೇ ನಾವು ಅಪ್ಪರ್ ಡೈರೆಕ್ಷನ್ನೇ ನಾವು ಮಾಡ್ಕೊಬೇಕು. ಅದನ್ನು 2 ಮಿನಿಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಸ್ಕ್ರಬ್ಬು. ಆ್ಯಕ್ಚುಲಿ ಸ್ಕ್ರಬ್ ಏನಕ್ಕೆ ಮಾಡೋದು ಅಂದರೆ ಬ್ಲ್ಯಾಕ್ ಹೆಡು ವೈಟ್ ಹೆಡು ಇವೆಲ್ಲ ಇರುತ್ತಲ್ಲ ಅದನ್ನ ರಿಮೂವ್ ಮಾಡೋಕ್ಕೆ ನಾವು ಸ್ಕ್ರಬ್ ಮಾಡ್ತೀರಿ. ಸ್ಕ್ರಬ್ಬು ಬದಲು ನಾವು ಅಕ್ಕಿ ಹಸಿಟ್ಟು ಮತ್ತು ಕರ್ಡ್ ತೊಗೊಂಡು 2 ಮಿಕ್ಸ್ ಮಾಡಿ ಫೇಸಿಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೆಕ್ಕು ಅಪ್ಲೈ ಮಾಡ್ಕೊಬೋದು. ನಾನು ಬರೀ ಫೇಸ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೆಲ್ಪ್ ಆಗಲಿ ಅಂತ. ನೆಕ್ಸ್ಟ್ ಬಂದು ಅಲ್ವೇರಾ. ನಾನು ಪ್ಯೂರ್ ಅಲ್ವೇರಾನೇ ತೊಗೊಂಡು ಗಿಡದಲ್ಲಿರುತ್ತೆ ಅದನ್ನೇ ತೊಗೊಂಡು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆರೆಂಜ್ ಪೀಲ್ನ ನಾನು ರೋಸ್ಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ರೆಡ್ ರೋಸ್ನ ನಾನು ಡ್ರೈ ಮಾಡಿಕ್ಕಿದ್ರಿ ಅದನ್ನೂ ಹಾಕ್ಕೊತಾ ಇರಿ. ನಾನು 5 ಹಾಕ್ಕೊಂಡಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ತಿರ್ಗಾ ಜೊತೆ ಕರ್ಡ್ ಮಿಕ್ಸ್ ಮಾಡ್ತಾ ಇರಿ. ಅದು ಪೇಸ್ಟ್ ಥರ ಆಗಬೇಕು, ಅದಕ್ಕೇ ಇದೇ ಪೇಸ್ಟ್ ಆಗಿರೋದು. ಇದನ್ನು 15 ಮಿನಿಟ್ಸು ಫೇಸು ಮಸಾಜ್ ಮಾಡ್ಕೊಳ್ಳಿ. ಎಲ್ಲ ಅಪ್ಪರ್ ಡೈರೆಕ್ಷನಲ್ಲೇ ಮಾಡ್ಕೊಬೇಕು. ಚೆನ್ನಾಗಿ 15 ಮಿನಿಟ್ಸು ಮಸಾಜ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ವೀಡಿಯೋಸ್ನ ನಾನು ಫಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ವೀಡಿಯೋಸು. ನೋಡಿ ಫೇಸ್ ವಾಶ್ ಮಾಡ್ಕೊಂಬಂದಿದ ತಕ್ಷಣ ಎಷ್ಟು ಗ್ಲೋ ಇದೆ ಅಂತ. ಆ್ಯಕ್ಚುಲಿ ನಾನು ಫಿಲ್ಟ್ರು ಹಾಕಿಲ್ಲ, ನಾನು ನ್ಯಾಚುರಲ್ ಆಗಿ ನನ್ನ ಫೇಸ್ ಏನಿದೆಯೋ ಅದು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಕರ್ಡು ಮತ್ತು ಟರ್ಮರಿಕ್ ಪೌಡರು ಮತ್ತು ಹನಿ 3 ಮಿಕ್ಸ್ ಮಾಡಿಕೊಂಡು ಫೇಸಿಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಪ್ಯಾಕ್ ಟೈಪ್ ಥರ ಫುಲ್ ಫೇಸು ಅಪ್ಲೈ ಮಾಡಿ. ಮತ್ತು ಹೈ ಲಿಡ್ ಮೇಲೂ ಅಪ್ಲೈ ಮಾಡ್ಬೋದು. ನಾನು ಅಪ್ಲೈ ಮಾಡಿದ್ದೀನಿ, ನೀವು ಅಪ್ಲೈ ಮಾಡಿದ್ರೆ ಮಾಡಿ, ನಿಮ್ಮ ಇಷ್ಟ. ಅದು ನೆಕ್ ಬೇಕು ಅಂದರೂ ನೆಕ್ಕು ಅಪ್ಲೈ ಮಾಡ್ಕೊಬೋದು. 5 ಮಿನಿಟ್ಸ್ ಬಿಡಬೇಕು. 5 ಮಿನಿಟ್ಸ್ ಆದಮೇಲೆ ತಿರ್ಗಾ ಪ್ಯಾಕ್ ರಿಮೂವ್ ಮಾಡೋಕ್ಕೆ ನಾವು ಮಸಾಜ್ ಮಾಡಿಬಿಟ್ಟೆ ತಾನೇ ರಿಮೂವ್ ಮಾಡ್ತೀರಿ. ಅದೇ ಥರ ಇದಕ್ಕೂ ಅಷ್ಟೇ ಮಸಾಜ್ ಮಾಡಿಬಿಟ್ಟೆ ನಾವು ಫೇಸ್ ವಾಶ್ ಮಾಡ್ಕೊಂಬರ್ಬೇಕು. ಬರೀ ಪ್ಲೈನ್ ವಾಟರ್ ಮಾತ್ರ. ಇಲ್ಲ ನನಗೆ ಇನ್ನೂ ಗ್ಲೋ ಬೇಕು ಅಂದರೆ ನೀವು ಐಸ್ ಕ್ಯೂಬ್ನ ರಬ್ ಮಾಡ್ಕೊಬೋದು. ಅದು 5 ಮಿನಿಟ್ಸು. ಇದಾದಮೇಲೆ 5 ಮಿನಿಟ್ಸ್ ರಬ್ ಮಾಡಿ ಒಳ್ಳೆ ಗ್ಲೋ ಸಿಗುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್.